ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀರಿ ನೋಡ್ರಿ. ಇವತ್ತು ಆರಾಮಾಗ್ಯದ ನೋಡ್ರಿ. ನನಗೂ ನಿನ್ನೆ ನೋಡಿದ್ಬೋದ್ರಿ ನಾನು ವೀಡಿಯೋಸು ಹೆಂಗೆ ಬಂದಿತ್ತಂತೇಳಿ. ಆದರೆ ಇವತ್ತು ಆರಾಮಾಗ್ಯದ್ರಿ ಪೂರ್ತಿಯಾಗಿ. ಹಾಗಾಗಿ ಇವತ್ತೊಂದು ಸ್ವಲ್ಪ ಮುಖದ ಮೇಲೆ ಲಕ್ಷಣ ಬಂದಂಗೆ ಆಗ್ಬಿಟ್ಟದ್ರಿ. ಈಗ ಸಾಲಿಗೆ ರೆಡಿ ಮಾಡಿದ್ದೇವ್ರಿ ಅವನಿಗೆ. ಇವತ್ತು ಶನಿವಾರ, ಈಗ ಬಿಟ್ಟು ಬರ್ಬೇಕ್ರಿ ಅಲ್ಲಿ ರೋಡಿನ ತಕ ಒಯ್ದ. ಈಗ ಅವನು ರೆಡಿ ಈಗೇನ. ಹಾಂ, ಅಪ್ಪುತಾನೆ ಒಯ್ನಿ. ಈಗ ಸಾಲಿಗೆ ಹೋಗ್ಬಿಟ್ಟು ಬರ್ತೀನಿ ರೀ ಅವನಿಗೆ. ಅಂದ್ರೆ ವ್ಯಾನ್ ಬರ್ತಾರೆ ರೋಡಿಂದ ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೇಕು. ಅವ್ವ ಅಂತಂದ್ರೆ ರೊಟ್ಟಿ ಮಾಡ್ಲಕ್ಕ ಜಿಗಿ ಹಾಕತ್ತಳ. ಚಾ ಅದು ಕುಡ್ದೇವ್ರಿ ಎಲ್ಲರೂ. ಒಳಗೆ ಬರಲ್ಲ, ಸ್ವಲ್ಪ ಗಿಡ ಹತ್ತವ, ಬರಂಗಿಲ್ಲ, ಅಲ್ಲೇ ರೋಡಿಗೆ ಹೋಗ್ಬೇಕು ನೋಡ್ರಿ. ಈಗ ನೋಡ್ರಿ, ನಿಮ್ಮೆಲ್ಲರ ಆಶೀರ್ವಾದಲಿಂತ ಆರಾಮಾಯ್ತು ನೋಡ್ರಿ. ನನಗೆ ಎಲ್ಲರೂ ದೇವ್ರು ಒಳ್ಳೇದು ಮಾಡ್ತಾರೆ ನಿಮ್ಗಂತೇಳಿ ಎಲ್ಲರೂ ವಿಶ್ ಮಾಡಿದ್ರಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಲಿಂತ ಆರಾಮಾಗ್ಯದ್ರಿ ಇವತ್ತು. ಈ ಸದ್ದ ನಮ್ಮ ಸಮ್ಮುಗ ಇಲ್ಲಿ ರೋಡಿನ ತಗ ಬೀಳ್ಲಿಕ್ಕೆ ಹೊಂಟೀನಿ ರೀ. ಅಲ್ಲಿ ಹೋಗಿ ಕಿಸಿಂದ್ರೆ ಅಲ್ಲಿ ದುಕಾನ್ ಮೇಲೆ ಕುಂದಿರ್ಸನಂತಂದ್ರೆ ತಾನೇ ವ್ಯಾನ್ ಬಂದಾಗ ಹೋಗ್ತಾನೆ ರೀ ಅವ. ಓ ಮಿಕ್ಕಿ ನೋಡ್ರಿ, ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ನಡೆದ. ಇಲ್ಲಿ ನೋಡ್ರಿ ಏನಂತ. ಹೋಗ್ತೀನಿ. ಅಲ್ಲಿ ರೋಡ್ ದಾಟ್ಲಿಕ್ಕೆ ಬರಲ್ಲ, ಅಲ್ಲಿ ಬಸ್ಗಳು ಬರ್ತಾವಲ್ಲ ನೋಡು. ಆಚೆಗೆ ದಾಟ್ಸಿ ಹೋಟೆಲ್ ಬಲ್ಲಿ ಬಿಟ್ಟು ಬರ್ತೀನಿ, ಅವ್ರು ಏರಿಸ್ತಾರೆ ನಿಂಗೆ ಬಸ್ ಬರ್ನ. ನೋಡ್ರಿ ಪಪ್ಪ ಇಲ್ಲೇನು ಬಿತ್ಲಿಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಯಜಮಾನ್ರ ರಾತ್ರಿ 4 ಗಂಟೆ ಕನ ಇದ್ದಾರ್ರಿ. 5:15 ಹಂಗನ ಹೋಗ್ಯಾರಿ ಬಿತ್ಲಾಕ ನಮ್ಮ ತಮ್ಮ, ನಮ್ಮ ಯಜಮಾನ್ರು ಎಲ್ಲರೂ. ನಮ್ಮ ಮಕ್ಕೊಂಡಿದ್ದಪ್ಪ. ನೀ ಎಚ್ಚರಿಕಿದ್ದಿ. ನಾನಿನ್ನ ಮಕ್ಕೊಂಡಿದ್ರಿ, ಅವಾಗ ಹೋಗ್ಯಾರ ನಮ್ಮ ಯಜಮಾನ್ರು. ನಮ್ಮ ಅವ್ವನ ಎದ್ದು ನೀರು ಕಾಸು ಕೊಟ್ಟಾಳ, ಯಾಕಂದ್ರೆ ನನಗೆ ಆರಾಮಿಲ್ಲ ಅಂತೇಳಿ. ನೀ ಎದ್ದಿದ್ದಿ, ಚಲೋ ಮಾಡಿದ್ದೆವು. ನಾನು ಮನ್ಕೊಂಡಿದ್ರಿ. ಅವ್ವ ಎದ್ದು ನೀರು ಕಾಸು ಕೊಟ್ಮೇಲೆ ತಮ್ಮ ಮತ್ತು ನಮ್ಮ ಯಜಮಾನ್ರು ಇಬ್ಬರು ಜಳಕ ಮಾಡಿ 5:15 ಬಿತ್ಲಕ್ಕೆ ಹೋಗ್ಯಾರ್ರಿ ಅವರು. ಯಾಕಂದ್ರೆ ಬಿತ್ತವ ಭಾಳ ಜೋರು ತುಂಬ ಹಿಂಗೆ ನಡೆದವ್ರಿ. ಹಾಗಾಗಿ ಬಿತ್ಲಕ್ಕೆ ಹೋಗ್ಯಾರ್ರಿ. 2 ಟ್ಯಾಕ್ಟ್ರಿಗಳು ಬಿತ್ಲಕ್ಕೆ ಹೋಲತ್ತಾವ. ನಡಿ ನಡಿ. ಈಗ ಇಲ್ಲೇ ನೋಡ್ರಿ, ಅಲ್ಲಿ ಹೋಟೆಲ್ದಾಗ ಕುಂದ್ರಿಸ್ತೀನಿ ನೀವು. ಒಯ್ದು ನಾನು ಬಂದ್ಮೇಲೆ ತಾನೇ ಹೋಗ್ತಾನೆ ರೀ ಮನೆಗೆಲ್ಲ ಸಾಲಿಗೆ ರೀ. ಅಲ್ಲಿಗೆ ಬರಲಿ ನೋಡಪ್ಪ ನನಗೆ ನೆನಪಲೆ. ಇವು ನೋಡ್ರಿ ಕಾರ್ತಿಕೆ ನೋಡ್ರಿ, ಹೊಲದೊಳಗೆ ಆತವ್ರಿ ಇವ ಮಳೆಗಾಲ ಟೈಮಿಗೆ. ಈಗ ಕಾರ್ತಿಕೆ ತಂದಿದ್ರಿ, ಅವೆಲ್ಲ ಕಡ್ದ ಚಂದ ನೀರಿನಾಗ ಸ್ವಚ್ಛತ್ನಾಗ ಒಂದು 2-3 ಸರ್ತಿ ತೊಳೆದು ಬಿಟ್ಟು ತೊಗೊಂಡಿನ್ರಿ. ಇವೆಲ್ಲ ನೀರು ಸುಳ್ರಿ. ಇವು ನೀರುಗಳ ಸುಟ್ಟ ಮೇಲೆ ಎಣ್ಣೆ ಹಚ್ತೀನಿ ರೀ ಇವಕ್ಕೆ. ಇದು ನೀರು ಸುಡ್ಬೇಕ್ರಿ. ನೀರು ಸುಡೋಣ, ಎಣ್ಣೆ ಹಚ್ಚಿ ಹುರಿಬೇಕ್ರಿ ಚಂದತ್ನಾಗಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಮಸ್ತನಾಗ ಅದಾವ್ರಿ ಇವ. ನೋಡ್ರಿ, ಇದಕ್ಕೆ ಎಣ್ಣೆ ಹಾಕಿನಿ. ಈಗ ಎಣ್ಣೆಗಾನ ಹುರಿಬೇಕು ನೋಡ್ರಿ, ಮಸ್ತನಾಗ ಹುರಿಬೇಕ್ರಿ ಎಣ್ಣೆಗ. ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇವ. ಎಲ್ಲರೂ ಇಷ್ಟಪಡ್ತಾರೆ, ಸಣ್ಣವ್ರಲಿಂತ ದೊಡ್ಡವ್ರ ತನಕ ಇಷ್ಟಪಡ್ತಾರೆ ನೋಡ್ರಿ ಕಾರ್ತಿಕೆ ಅಂತ. ನಮ್ಮ ಮನ್ಯಾಗಂತೂ ಎಲ್ಲರೂ ದಿನ ಮಾಡಿಕೊಟ್ರು ಭೀ ಹೊಲ ನಂಗಿಲ್ಲ, ಅಷ್ಟು ಬೇಡ್ತಾರೆ. ಈಗ ನೋಡ್ರಿ, ಇವಾಗ ಕಾರ್ತಿಕಾಯಿ ಫ್ರೈ ಯಾವ ರೀತಿ ಅಲ್ತಾವಲ್ರಿ, ಈ ರೀತಿ ಚಂದ ಎಣ್ಣೆ ಹಚ್ಚಿ ಎಷ್ಟು ಚಂದ ಫ್ರೈ ಮಾಡ್ತೇವೆ ನೋಡ್ರಿ, ಅಷ್ಟು ಚಲೋ ರೀ. ಅಂದ್ರೆ ಹಸಿ ಬಿಸಿ ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿ ಬರಂಗಿಲ್ಲ ರೀ. ಈ ರೀತಿ ಚಂದ ಹೊತ್ನಾಗಿ ಕಣ್ಣುಗಳು ಬೀಳ್ಬೇಕ್ರಿ. ಇದಕ್ಕೆ ನೋಡ್ತಿರ್ಬೋದ್ರಿ ಎಷ್ಟು ಚಂದ ಕಣ್ಣು ಬಿದ್ದಾವಂತ. ಈ ರೀತಿ ಚಂದ ಕಣ್ಣು ಬೀಳೋವಂಗೆ ಹುರಿಬೇಕ್ರಿ ಇವ. ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಈ ರೀತಿ ಹುರಿದ್ರೆ ಟೇಸ್ಟಿಯಾಗಿ ಬರ್ತಾವ್ರಿ. ಹಾಗಾಗಿ ಕೈ ಬಿಡಲಾರ್ದಂಗೆ ತಿರುಬೇಕ್ರಿ, ತಿರುಗಬೇಕು. ಯಾಕಂತಂದ್ರೆ ನಾವು ತಿರು ಹಾಕ್ಲಿಕ್ಕಪ್ಪ ಅಂತಂದ್ರೆ ಒಂದೇ ಕಡೆಗೆ ಹೊತ್ತು ಬಿಟ್ಟಿರ್ತಾವೆ, ಇನ್ನೊಂದು ಕಡೆ ಸುಟ್ಟಿರಂಗಿಲ್ಲ ರೀ ಅವು ಕಾರ್ಚಿಕಾಯಿ. ಅದಕ್ಕೆ ಈ ರೀತಿ ಚಂದ ಹೊತ್ನಾಗಿ ತಿರುಗಬೇಕ್ರಿ. ಈ ರೀತಿ ತಿರುವಿ ಹುರಿಬೇಕು ನೋಡ್ರಿ ಇವಕ್ಕೆ. ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಗಿರ್ತಾರೆ. ಖಾರ ಉಪ್ಪು ಹಚ್ತಾರೆ ರೀ ಹಿಂಗೆ. ಈಗ ಮ್ಯಾಲೆ ಉಪ್ಪು ಹೊಡ್ದೀನಿ ರೀ. ಉಪ್ಪು ಹೊಡೆದ ಖಾರ ಹಚ್ಚೀನಿ ರೀ. ಉಪ್ಪ ಖಾರ ಹಚ್ಚಿದ್ರೆ ಹಿಂಗೆ ಆಗ್ತಾವ ನೋಡ್ರಿ. ಎಷ್ಟು ಚಂದ ಕರ್ಸ್ಕೊತಾವಲ್ರಿ ಕರ್ಚಿಕಾಯಿ. ಅವ್ರದ್ದು ನೋಡಕತ್ ಬಾ ಬಾ ಬಾ. ನಾಷ್ಟ ಮಾಡಿರ್ತವ್ರು. ಬಿಸಿ ಬಿಸಿ ಜೋಳದ ರೊಟ್ಟಿ, ಕರ್ಚಿಕಾಯಿ ಹಚ್ಕೊಂಡು ಉಂಡ್ರೆ ಮಸ್ತನೇ ಇರ್ತದೆ ನೋಡ್ರಿ.
ಬೌಣಮ್ಮ ನನಗೊಂದು ಪ್ಲೇಟ್ ಕಾರ್ಚಿಗೆ ತೊಗೊಳಕ್ಕೆ ಒಂದು ಪ್ಲೇಟ್ ಅದು ಪುಂಡಿ ಪಿಲ್ಲ ಗಂಗಳ ತಾಣ ಇಟ್ಟಂತ ತೆಗೆದು ನೋಡ್ರಿ ತೋಟದೊಳಗಿಂದ ತಿಪ್ಪಿರಿಕೆ ತೊಗೊಂಬಂದಾರ್ರಿ ತುಪ್ಪದ ಹೀರಿಕೆ ಅಂತಾರ ನೋಡ್ರಿ ಫ್ರೆಶ್ ಆಗಿರೋಂಥವು ತೋಟದಾಗಿನ್ನು ನೋಡ್ರಿ ಇಲ್ಲಿ ಜಮ್ಗಿಗೆ ಹೋಗಿರ್ರಿ ಯಜಮಾನ್ರು ಅಲ್ಲಿಂದ ತೊಗೊಂಬಂದಾರ್ರಿ ಈಗ ತಿಪ್ಪಿರಿಕೆ ತೊಗೊಂಬಂದಾರ ಟಮಟಿಕೆ ತೊಗೊಂಬಂದಾರ ಮತ್ತು ಹಸಿ ಮೆಣಸಿನ್ಕಾಯಿನೂ ತೊಗೊಂಬಂದಾರ್ರಿ ಇಷ್ಟು ತೊಗೊಂಬಂದಾರ ನೋಡ್ರಿ ಈಗ ಯಜಮಾನ್ರು ಇಲ್ಲೇ ತೋಟದೊಳಗಿನೂ ಅಂತ್ರಿ ಕಡ್ಕೊಂಬಂದಾರ ಕಬ್ಬ ಕಬ್ಬಲ್ಲಿ ಈಗ ಇವೆಲ್ಲ ತೆಗೆದಿರ್ತಾಳ್ರಿ ಅವ ಸಪ್ರೇಟಾಗಿ ಮೆಣಸಿನ್ಕಾಯಿ ಮತ್ತು ಇವ ಟಮಟಕಾಯಿ ಎಲ್ಲ ತೆಗೆದಿಡ್ತಾರೆ ಈ ಕೆಲಸ ಅಂತೂ ಎಲ್ಲ ಮುಗೀತ್ರಿ ಬಟ್ಟೆ ಅದೆಲ್ಲ ಒಗದಾಕಿದೆ ಊಟ ಮಾಡಿದ್ಮೇಲೆ ಬಟ್ಟೆದ ಒಗದಾಕಿ ಕೂತಿ ನೋಡ್ರಿ ಒಂದು ಸ್ವಲ್ಪ ಯಜಮಾನ್ರು ತರಕಾರಿ ತೊಗೊಂಬಂದ್ರಿಲ್ರಿ ಅವೆಲ್ಲ ತೆಗೆದಿಟ್ಟು ನೋಡ್ರಿ ಅವನು ನಮ್ಮ ಸಮೃದ್ಧಿ ಅಂತ ಹೋಮ್ವರ್ಕ್ ಮಾಡ್ಲಿಕ್ಕತ್ತಾಳ್ರಿ ಆಕಿ ಸಮ್ಮನ್ಕಿತನೂ ಸಮ್ಮನ್ ಕಾಪಿ ತೊಗೊಳೋದು ಆಕಿನೇ ಒಂದು ಸಿಸ್ ಕಡಿ ತೊಗೊಳೋದು ಕುಂತ್ಬಿಡ್ತಾಳ್ರಿ ಬರೀಲಕ್ಕೆ ನಾ ಬರಿತೀನಿ ಜೆ ಬರಿತೀನಿ ಅಂತೇಳಿ ಕುಂತ್ಬಿಡ್ತಾಳ್ರಿ ಗೀಚಾಕ್ ಬಿಡ್ತಾಳ್ರಿ ನಾವು ಯಾಕಂದ್ರೆ ಕೈ ಒಳಗಿನ ಪೆನ್ಸಿಲೇ ಹಿಡ್ಲಿಕ್ಕೆ ಬರಲ್ರಿ ಚಲೋ ಹೊತ್ನಾಗೆ ಯಾಕಂದ್ರೆ ಇನ್ನು ಈಗ ಇದ್ದಿರೋದ 2 ವರ್ಷ ನೆಕ್ರಾಕಿ ಬರಿ ಓಕೆ ಬರ್ಲಿಕ್ಕತ್ತೀರ ಅಂತ ಹೇಳ್ತಾಳ್ರಿ ನನಗೀಗ ಗೋಧಿ ಹಸನ್ ಮಾಡೀನಿ ಗೋಧಿ ಇಟ್ಟಿರಲಿಲ್ಲ ಅದಕ್ಕೆ ಗೋಧಿ ಹಸನ್ ಮಾಡಿದೆ ಮೊನ್ನೆ ಮಾಡಬೇಕಿತ್ತು ಆದ್ರೆ ನನಗೆ ಆರಾಮಿಲ್ಲ ಸೆಲೆಕ್ಟ್ ಮಾಡೋದಾಗಿರಲಿಲ್ಲ ಈಗ ಈಸ್ ಹಸನ್ ಮಾಡೀನಿ ಈಸ್ ಬುಟ್ಟೆನೂ ಹಸನ್ ಮಾಡೀನಿ ಮತ್ತು ಈ ಚೀಲದಾಗ ಈಸ ನೋಡ್ರಿ ಇಷ್ಟು ಹಸನ್ ಮಾಡೀನಿ ಈಸ್ ಬುಟ್ಟೆನೂ ಗೋಧಿ ಇದು ಚೀಲಕ್ಕೆ ಹಾಕಿ ಚೀಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ರೀ ಅದು ಯಜಮಾನ್ರು ತೊಗೊಂಡು ಹೋಗ್ತಾರೆ ಬಿಸಿಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಸೇರಿನ ಲೆಕ್ಕಲ್ಲಿ ಅಂದ್ರೆ ಒಂದು 15 ಸೇರು ಆಗುವಷ್ಟು ಗೋಧಿ ನೋಡ್ರಿ ಇವಾಗ ಒಂದು 5 ಸೇರು ಅವ ರೀ ಇಲ್ಲೇ ಒಂದು 10 ಸೇರು ಗೋಧಿ ಇದಾವೆ ರೀ ಟೋಟಲಾಗಿ ಒಂದು 15 ಸೇರು ಇರ್ಬೋದು ರೀ ಕೆ ಜಿ ಲೆಕ್ಕ ಅಂತಂದ್ರೆ ಒಂದು 20 kg ನೋಡ್ರಿ ನಾವು ಬೀಸ್ದಾಗ ಒಮ್ಮೆ ಹಿಂಗೆ ಬೀಸ್ಕೊಂಬರ್ತೇವೆ ರೀ ಯಾಕಂದ್ರೆ 1 kg 2 kg ಬೀಸ್ಕೊಂಬಂದ್ರೆ ನಮ್ಮ ಮನ್ಯಾಗ 20 ಸರ್ತಿ ಹೋದಂಗೆ ಆಗ್ತದೆ ಬೈತಿರ್ತಾರೆ ಒಮ್ಮೆ ಬೀಸ್ಕೊಂಬನ್ನಿ ಅಂತಂದ್ರೆ 1 ತಿಂಗಳು 1.5 ತಿಂಗಳ ತನಕ ನಾವು ಹೊರಟ ಮತ್ತು ಬೀಸಕ್ಕೆ ಹೋಗಂಗಿಲ್ಲ ರೀ 1 ತಿಂಗಳು 1.5 ತಿಂಗಳು 2 ತಿಂಗಳ ತನಕನೂ ಹಾಗಾಗಿ ಒಮ್ಮೆ ಬೀಸ್ತೇವೆ ರೀ ಈಗ ಮನೆ ಗೋಧಿಗಳು ನೋಡ್ರಿ ಇವು ಈಗ ಯೋಸು ಇದಕ್ಕೆ ಒಂದು ಚೀಲಕ್ಕೆ ಹಾಕಿ ಬಾಯಿ ಕಟ್ಟಿಟ್ಬಿಡ್ತೀನಿ ರೀ ಸಂಜಿಕಂತ ತೊಗೊಂಡೋಗ್ತಾರೆ ಯಜಮಾನ್ರು ಬೀಸ್ಲಕ್ಕೆ ನೋಡಿರಿ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರ್ತಾರೆ ರೀ ಇವತ್ತು ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಮತ್ತು ಟೈಟಲ್ ನೋಡಿ ಈಗ ನಿಮ್ಗೆಲ್ಲರಿಗೂ ಗೊತ್ತೇ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆದಾಗ ಮಾತಾಡಕತ್ತೀನಿ ಇವತ್ತು ಅಂತೇಳಿ ನಾನಂತೂ ಇವತ್ತು ಫುಲ್ ಖುಷಿ ರೀ ಯಾಕಂತಂದ್ರೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂತು ರೀ ಅದ್ರಾಗ 3 ವರ್ಷದ ನಂತರ ನನಗೆ ಇಷ್ಟೊಂದು ಹೈಯೆಸ್ಟ್ ಪೇಮೆಂಟ್ ಬಂದಿದ್ರಿ ಅಂದರೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಪೇಮೆಂಟ್ ಬಂದಿತ್ತು ರೀ ಆವಾಗ ಇಷ್ಟ ಖುಷಿಯಾಗಿದ್ದೆ ನಾನು ಈಗ ಈ ಕಡೆಗೆ ಒಂದು 2 ವರ್ಷದಿಂದ ಇಷ್ಟು ಹೈಯೆಸ್ಟ್ ಪೇಮೆಂಟ್ ನಾನು ತೊಗೊಂಡೇ ಇರಲಿಲ್ಲ ಇವತ್ತು ಅಂದರೆ ಈ ತಿಂಗಳು ಪೇಮೆಂಟ್ ಅಷ್ಟೊಂದು ಹೈಯೆಸ್ಟ್ ಪೇಮೆಂಟ್ ಬಂದದ ಅದಕ್ಕೆ ಭಾಳ ಖುಷಿಯಾಗಿನಿ ನಾನು ಯಾಕಂದ್ರೆ ಅದಕ್ಕೆ ಕಾರಣನ ನೀವು ರೀ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನೀವು ರೀ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಎಷ್ಟು ಪೇಮೆಂಟ್ ಬಂತು ನನಗೆ ಎಷ್ಟಿಲ್ಲ ಎಲ್ಲನೂ ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ ರೀ ಅದ್ರಾಗ ನಾನು ಒಂದು ಈ ಕಡೆ ಒಂದು ಪೇಮೆಂಟ್ ವಿಡಿಯೋ ಹಾಕಿದ್ರೆ ಸಾಕ್ರಿ ಒಂದಷ್ಟು ಕಮೆಂಟ್ ಹಾಕ್ತೀರಿ ಒಂದು 2-3 ಏನಂತಂದ್ರೆ ನಿನಗೆ ಬರೋದು ಅಷ್ಟೇ ಪೇಮೆಂಟ್ ಅಲ್ಬಿಡು ಅದನ್ನೇ ವಿಡಿಯೋ ಮಾಡಿದೇನೆ ಅಂತ ಹೇಳಿ ಈ ಥರ ಎಲ್ಲ ಅಂತಿದ್ರು ಇವತ್ತು ಅವರಿಗೆ ಒಂದು ಕರೆಕ್ಟಾಗಿ ಉತ್ತರ ಕೊಡುವಂಥ ಒಂದು ಹೈಯೆಸ್ಟ್ ಪೇಮೆಂಟ್ ಬಂದರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲಕತ್ತದ ಯಾಕಂತಂದ್ರೆ ನನಗೆ ಅದೇನು ಬಿಡು ಅಷ್ಟೇ ಪೇಮೆಂಟ್ ನಿನಗೆ ಬರೋದೇ ಅದೇ ಅಲ್ಲ ತಿಂಗಳ ಪೇಮೆಂಟ್ ಅಂತಿದ್ರು ರೀ ನನಗೆ ಯಾಕಪ್ಪ ಇವತ್ತು ಈ ವಿಡಿಯೋ ಮಾಡ್ಕತ್ತೀನಿ ಅಂತಂದ್ರೆ ರೀ ಅಂದವ್ರಿಗೆ ಕರೆಕ್ಟಾಗಿ ಉತ್ತರ ಕೊಡೋಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕತ್ತೆ ರೀ ನನಗೆ ಭಾಳ ಖುಷಿಯಾಗಿನಿ ನಾ ಅಂತೂ ಇಷ್ಟೊಂದು ಪೇಮೆಂಟ್ ಬರ್ತದೆ ಈ ತಿಂಗಳ ತನಕ ನನ್ನ ಮನುಷ್ಯನಾಗ ಅಂದ್ಕೊಂಡಿರಲಿಲ್ಲ ಅಷ್ಟು ದೊಡ್ಡ ಪೇಮೆಂಟ್ ಬಂತು ನನಗೆ ಯಾಕಂದ್ರೆ ನಾನೀಗ ಈ ಪೇಮೆಂಟ್ ತೊಗೊಲಾರ್ದ ಒಂದು 2 ವರ್ಷ ಮೇಲೆ ಐತ್ರಿ ಅದಕ್ಕಿಂತ ಹಿಂದೆ ತೊಗೊಂಡಿದ್ರಿ ನಾನು ಆದ್ರೆ ಈಗ ಅಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿನಿ ನಾನು ಬೇಕಂದ್ರೆ ಬಂಗಾರನ ಖರೀದಿ ಮಾಡ್ಬೋದು ಅಷ್ಟು ಪೇಮೆಂಟ್ ತೊಗೊಂಡಿನಿ ಅದಕ್ಕೆ ಎಷ್ಟು ಪೇಮೆಂಟ ಏನು ಎಲ್ಲನೂ ಹೇಳ್ತೀನಿ ರೀ ಮತ್ತು ಏನಂತಂದ್ರೆ ನಮಗೆ ಪೇಮೆಂಟ್ ಎಷ್ಟು ಬರ್ತದೆ ಎಷ್ಟು ಇಲ್ಲ ಅನ್ನೋದು ಮುಖ್ಯ ಅಲ್ರಿ ನಾವು ಶ್ರಮಪಟ್ಟು ದುಡಿತೀವಿ ದುಡಿದ ಮೇಲೆ ಅದಕ್ಕೆ ಪ್ರತಿಫಲವಾಗಿ ನಮ್ಗೆ ಎಷ್ಟ ಬಂದಿರಲಿ ಅದು ನಮ್ಗೆ ಖುಷಿ ಕೊಡೋ ಅಂಥದ್ದಾಗಿರ್ಬೇಕು ರೀ ಹಾಗಾಗಿ ಇನ್ನೊಬ್ಬರ ಬಗ್ಗೆದಾಗ ಬಿಡು ಅದೆಷ್ಟು ಪೇಮೆಂಟ್ ಇದೆಷ್ಟು ಪೇಮೆಂಟ್ ಅಂತ ಆ ರೀತಿ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ರೀ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿದ್ರೇ ಅದ್ರ ತಕ್ಕ ಪ್ರತಿಫಲ ಸಿಗ್ತದೆ ರೀ
ಹಾಗಾಗಿ ಇವತ್ತು ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿ ಇವತ್ತು ಬಂದಿರುವಂಥ ಪೇಮೆಂಟ ಸಾಕ್ಷಿ ರೀ. ಆದ್ರೆ ನಾನು ಎಷ್ಟ ಕಷ್ಟಪಟ್ಟ ದುಡಿದ್ರೂ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿಕ್ಕೆ ಅದಂತೂ ಸಾಧ್ಯ ಇಲ್ಲ ರೀ. ನಿಮ್ದೊಂದು ಲೈಕ, ನಿಮ್ದೊಂದು ಸಪೋರ್ಟ, ನಿಮ್ಮೊಂದು ಕಮೆಂಟ್ಲಿಂತನ ನಾವು ಪೇಮೆಂಟ್ ತೊಗೊಳೋದಕ್ಕೆ ಸಾಧ್ಯ ರೀ. ಯಾಕಂದ್ರೆ ನೀವು ವೀಡಿಯೋಸ್ ನೋಡಿ ಲೈಕ್ ಮಾಡ್ಲಿಕ್ಕೆ ಮತ್ತು ಶೇರ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಪೇಮೆಂಟ್ ಬರೋದಕ್ಕೆ ಸಾಧ್ಯ ಇಲ್ಲ ರೀ. ಇದು ನಾನು ಶ್ರಮಪಟ್ಟು ನಾನು ಎಷ್ಟು ಶ್ರಮಪಟ್ಟು ವಿಡಿಯೋ ಮಾಡ್ತೀನೋ ಅದಕ್ಕಿಂತ ಮುಖ್ಯವಾಗಿ ನೀವು ಮಾಡೋ ಸಪೋರ್ಟ್ ರೀ. ನಿಮ್ಮೆಲ್ಲರ ಸಪೋರ್ಟ, ಪ್ರೀತಿ, ಆಶೀರ್ವಾದಲಿಂತನ ಇವತ್ತು ನಾನು ಪೇಮೆಂಟ್ ತೊಗೊಳೋಂಗಾಗಿದ್ರಿ. ಅದಕ್ಕೆ ನನಗೆ ಫುಲ್ ಖುಷಿ ರೀ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ, ಆಶೀರ್ವಾದಲಿಂತನ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ. ಇದೇ ರೀತಿ ಇನ್ನು ಮುಂದಕ್ಕೂ ಬೆಳೆಸ್ತೀರಿ ಮತ್ತು ಇದೇ ರೀತಿ ನಿಮ್ಮ ಮನೆ ಮಗಳಾಗಿ ನನ್ನನ್ನು ಬೆಳೆಸ್ತಾ ಇರ್ರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಎಲ್ಲ ಅಕ್ಕ ತಂಗಿಯರಿಗೆ, ತಾಯಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದಂದ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಹೇಳಿಕೆಸಿಂದ್ರಿ. ಹಾಗಾಗಿ ನನಗೆ ಮೊದಲೆಲ್ಲ ಕಡಿಮೆ ಪೇಮೆಂಟ್ ಬಂದ್ರೂ ಖುಷಿನೇ ರೀ. ಯಾಕಂತಂದ್ರೆ ನಾವು ಮಾಡೋದ್ರ ಮೇಲೆ ರೀ, ಅಂದ್ರೆ ನಾವು ಕಷ್ಟಪಟ್ರೆ ನಮಗೆ ಪ್ರತಿಫಲವಾಗಿ ಸಿಗ್ತದೆ. ಹಾಗಾಗಿ ಏನೋ ಕೆಲವೊಂದಷ್ಟು ತಿಂಗಳು ಅಂದರೆ ಯೂಸ್ ಮೇಲೆ ಡಿಪೆಂಡ್ ಇರ್ತಾರೆ ನಮಗೆ ಎಷ್ಟು ಪೇಮೆಂಟ್ ಬರ್ತದೆ ಎಷ್ಟಿಲ್ಲ ಅನ್ನೋದು. ಯೂಸ್ ಕರೆಕ್ಟಾಗಿ ತಿಂಗಳ ಕರೆಕ್ಟ್ ಯೂಸ್ ನಡೆದು ಅಂತಂದ್ರೆ ಪೇಮೆಂಟ್ ಬಂದೇ ಬರ್ತದೆ ರೀ. ಅದ್ರಾಗ ನನಗೆ ಈ ವರ್ಷ ಪೂರ್ತಿ ನಾನು ಒಳಗೆ ವೀಡಿಯೋಸ್ಗಳಾಗಿ ಗ್ಯಾಪ್ ಕೊಡೋದೇ ಮಾಡಿದ್ರಿ. ಜಾಸ್ತಿ ನಾನು ಅಂದ್ರೆ 1 ದಿನ 2 ದಿನ 3 ದಿನ ವಿಡಿಯೋನೇ ಹಾಕಿಲ್ಲ ರೀ ನಾನು ಒಳಗೆ. ಯಾಕಪ್ಪ ಅಂದ್ರೆ ನನಗೂ ಹುಷಾರಿಲ್ಲ ಸಲ್ಯಾಕ ಮತ್ತು ರೆಸ್ಟ್ ಮಾಡೋ ಸಲುವಾಗಿ. ಹಾಗಾಗಿ ನಾನು ವಿಡಿಯೋನ ಕರೆಕ್ಟಾಗಿ ವೀಡಿಯೋಸು ಹಾಕಿರಲಿಲ್ಲ ರೀ. ನಾನು ಈ ತಿಂಗಳು ನಾನು ವೀಡಿಯೋಸ ಕರೆಕ್ಟಾಗಿ ಹಾಕಿದ್ದೀನಿ ರೀ. ಆದರೂ ಈಗಲೂ ಒಂದು ತಿಂಗಳೊಳಗೆ ನಾನು ಏನಿಲ್ಲ ಅಂತಂದ್ರೆ ಒಂದು 4-5 ಸರ್ತಿ ನಾನು ಗ್ಯಾಪ್ ಕೊಟ್ಟಿರ್ಬೋದು ರೀ. ಈ ರೀತಿ ಗ್ಯಾಪ್ ಕೊಡ್ಲಕತ್ತೀನಿ ರೀ ನನಗೂ. ಯಾಕಂದ್ರೆ ವಿಡಿಯೋ ಮಾಡೋಕ್ಕೂ ನನಗೂ ಕಷ್ಟ ಆಗ್ಲಕತ್ತಿತ್ತು ರೀ. ಹಾಗಾಗಿ ನಾನು ವೀಡಿಯೋಸ್ನು ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಮಾಡ್ಲಕತ್ತಿದ್ರಿ. ಅದೊಂದು ಕಾರಣದಿಂದನೂ ನನಗೆ ಪೇಮೆಂಟ್ ಇಷ್ಟು ತಿಂಗಳು ಕಡಿಮೆ ಬಂದಿರ್ಬೋದು ರೀ. ಅದ್ರಾಗ ನಾವು ಅಂದ್ರೆ ವಾಚ್ ಟೈಮ್ ಜಾಸ್ತಿ ಕೌಂಟ್ ಆದ್ರೆ ಪೇಮೆಂಟು ಕೂಡ ಸ್ವಲ್ಪ ಜಾಸ್ತಿ ಇರ್ತೀರಿ. ಒಂದೊಂದು ವೀಡಿಯೋ ಯೂಸು ಅಂದ್ರೆ ಈಗ ಹಿಂದಿನ ವೀಡಿಯೋಸ್ಗಳು ಭಾಳ ಯೂಸ್ ಕಡಿಮೆ ಇದ್ದು ರೀ. 3,000 4,000 5,000 ಈ ಥರ ಇದ್ದು ಅಲ್ರಿ. ಹಾಗಾಗಿ ಪೇಮೆಂಟ್ ಕೂಡ ಕಡಿಮೆ ಬರ್ತಿತ್ತು ರೀ. ನನಗೆ ಪೇಮೆಂಟ್ ಇಷ್ಟ ಬಲ್ರಿ, ಅದು ಖುಷಿ ಅದ ರೀ. ಯಾಕಂತಂದ್ರೆ ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ದಕ್ಕೂ ಅದ್ರ ಪ್ರತಿಫಲವಾಗಿ ನನಗೆ ತಿಂಗಳ ಎಷ್ಟ ಬಲ್ರಿ, ಕಡಿಮೆ ಬಂದರೂ ಪರವಾಗಿಲ್ಲ, ತಿಂಗಳ ಇಷ್ಟು ಅಂತ ಪೇಮೆಂಟ್ ಅಂತೂ ಬಂದೇ ಬರ್ತಿತ್ತಲ್ರಿ. ಅದೊಂದು ಖುಷಿ ಇತ್ತು ನನಗೆ. ಸಾಕು ನನಗೆ ಇನ್ನೇನು ಬೇಕು ಹೇಳ್ರಿ ನಮ್ಮ ಜೀವನ ಮಾಡೋಕ್ಕೆ. ಎಷ್ಟು ನಮ್ಗೆ ಒಂದು ತಿಂಗಳಿಗೆ 2-3 ಲಕ್ಷ ಪೇಮೆಂಟ್ ಬಂದರೂ ಕೂಡ ನಮಗೆ ಇನ್ನೂ ಬರಬೇಕಿತ್ತು ಅನ್ನೋ ಆಸೆ ಇದ್ದೇ ಇರ್ತದೆ ರೀ. ಆದ್ರೆ ಬಂದಿದ್ದ ಸಾಕು ರೀ ನಮಗೆ. ಇವತ್ತು ನಮ್ಮ ತಿಂಗಳ ಪೇಮೆಂಟ್ 10,000 ಬರಲಿ, 8,000 ಬರಲಿ, 12,000 ಬರಲಿ, ಅದ ಖುಷಿ ಕೊಡೋ ಹಂಗಿರ್ಬೇಕು ರೀ. ಇನ್ನೂ ಜಾಸ್ತಿ ಅತಿಯಾಗಿ ಆಸೆ ಪಡ್ಲಕ್ಕಂತೂ ಹೋಗ್ಬಾರ್ದ್ರಿ. ಆದರೆ ಇವತ್ತು ನಾನು ಪ್ರತಿ ಸರ್ತಿ ವೀಡಿಯೋಸ್ನ ಮಾಡಿದಾಗ 12,000 15,000 ವೀಡಿಯೋಸ್ ಮಾಡಿದ್ರಿ ನಾನು ಪೇಮೆಂಟ್ ಬಂದಿದ್ದ. ಆದ್ರೆ ಈ ತಿಂಗಳ ಪೇಮೆಂಟ ಎಷ್ಟು ಬಂದದಪ್ಪ ಅಂದ್ರೆ, ಆದರೆ ನಾನು ಅಮೌಂಟ ಇನ್ನೂ ತಗೊಂಬಂದಿಲ್ಲ ರೀ. ಬ್ಯಾಂಕ್ನಾಗ ಬಂದವ್ರಿ. ಅಂದ್ರೆ ಕರೆಕ್ಟಾಗಿ 23 ತಾರೀಕಿಗೆ ಅಥವಾ 24 ತಾರೀಕಿಗೆ ಪೇಮೆಂಟ್ ಬಂದುಬಿಡ್ತಾರೆ ರೀ ಬ್ಯಾಂಕಿಗೆ. ನಿನ್ನೆ ಸಂಜೆ ಮುಂದೆ 23ನೇ ತಾರೀಕಿಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂತು ರೀ, ಪೇಮೆಂಟ್ ಬಂದಿದ್ದ. ಎಷ್ಟಪ್ಪ ಬಂದದ ಬ್ಯಾಂಕ್ ಕಡೆಲಿಂದ ಮೆಸೇಜಪ್ಪ ಅಂತಂದ್ರೆ ರೀ, ನಾನೀಗ ಅಂದ್ರೆ ಈಗ ನಾವು ಡೈರೆಕ್ಟಾಗಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಇಷ್ಟ ರೊಕ್ಕ ಬಂದವ ಅಂಥೇಳಿ ಹೇಳಂಗಿಲ್ಲ ರೀ. ಅದು ಯೂಟ್ಯೂಬ್ ರೂಲ್ಸ್ ಅದ ರೀ. ಹಾಗಾಗಿ ನಾವು ಪೇಮೆಂಟ್ ಎಷ್ಟು ಬಂದದ ಅಂತ ಹೇಳಬೇಕಪ್ಪ ಅಂತಂದ್ರೆ ನಾವು ಯಾವುದಾದ್ರೂ ಒಂದು ವಸ್ತು ಮೇಲೆ ಹಾಕಿ ಅದನ್ನು ಹೇಳ್ಬೋದು ಅಷ್ಟೇ ರೀ. ಎಷ್ಟಪ್ಪ ಅಂತಂದ್ರೆ ರೀ, ಒಂದು 5,000 ರೂಪಾಯಿಗೆ ಒಂದು ಸೀರೆ ಇರ್ತಾವಲ್ಲ ರೀ, ಆ 5,000 ರೂಪಾಯಿಗೆ ಒಂದಿರುವಂಥ ಸೀರೆ ನಾನು ಒಂದು 4 ಸೀರೆ ತೊಗೊಳ್ಳೋಷ್ಟು ಬಂದದ್ರಿ ಯೂಟ್ಯೂಬ್ ಪೇಮೆಂಟ. 4 ಸೀರೆ ಆರಾಮ್ಸೆ ತೊಗೋಬೋದು ರೀ ನಾನು. 5,000 ರೂಪಾಯಿಗೆ ಒಂದು ಸೀರೆ, ಒಂದು 4 ಸೀರೆ ಆರಾಮ್ಸೆ ಇಲ್ಲಿಂದ ತೊಗೊಳ್ಳೋ ಅಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದ್ರಿ ನನಗೆ. ಭಾಳ ಖುಷಿಯಾಗಿನಿ ರೀ ನಾನು. ಇಷ್ಟು ಪೇಮೆಂಟ್ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿದ್ರಿ ನಾನು. ಅಂದ್ರೆ ಫಸ್ಟಿನ ತಿಂಗಳನ್ನ ನಾನು ಇಷ್ಟು ಪೇಮೆಂಟ್ನ ತೊಗೊಂಡಿದ್ರಿ. ಅವಾಗ ತೊಗೊಂಡಾಕಿ ಈಗ ಈ ತಿಂಗಳು ತೊಗೊಂಡಿನಿ ರೀ. ಅದಕ್ಕೆ ನಾನು ಭಾಳ ಖುಷಿಯಾಗಿದ್ದೀನಿ. ಅದೇ ತಿಂಗಳ ನೆನಪು ಬಂತು ರೀ ನನಗೆ. ಅವಾಗ ಫಸ್ಟ್ ಸ್ಟಾರ್ಟಿಂಗ್ನಾಗ ತೊಗೊಂಡಿದ್ದು ಪೇಮೆಂಟ ಈಗ ಬಂದದ ನೋಡಿರಿ. 5,000 ರೂಪಾಯಿಗೆ ಒಂದಿದ್ದದ 4 ಸೀರೆನ ತೊಗೊಳ್ಳೋವಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದದ್ರಿ. ಇದೆಲ್ಲದಕ್ಕೂ ಕಾರಣ ನೀವು ರೀ. ನಿಮ್ಮ ಸಪೋರ್ಟ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ರೀ.
ಅದ್ರಲಿಂತನೇ ನನಗೆ ಇವತ್ತು ಇಷ್ಟು ಪೇಮೆಂಟ್ ತೊಗೊಳ್ಳೋಂಗಾಗ್ಯದ ರೀ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಹೇಳೋ ಅಂಥ ಒಂದು ಟ್ಯಾಂಕ್ಸ್ ಭಾಳ ಸಣ್ಣ ಪದ ರೀ. ನಿಮ್ಮೆಲ್ಲರಿಗೂ ನಾನು ಯಾವತ್ತಿಗೂ ಚಿರಋಣಿಯಾಗಿರ್ತೀನಿ ರೀ. ನಮ್ಮ ಇಡೀ ಕುಟುಂಬದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ. ಬಂಗಾರ ತೊಗೊಂಡ್ರೆ ಒಂದು 2 ಮಾಸಿ ಬಂಗಾರ ತೊಗೋಬೋದು ನೋಡಿರಿ. ನನಗೂ ಆಸೆ ಐತ್ರಿ ಒಂದು 2 ಮಾಸಿ ಬಂಗಾರ ತೊಗೋಬೇಕಂತೇಳಿ. ಆದರೆ ಏನು ಮಾಡೋದ್ರಿ, ನಮ್ಮ ಸಂಬಂಧ ಸ್ಕೂಲ್ ಫೀಸ್ ಅದು ಇದು ಕಟ್ಟಾವಿದ್ದು, ಅದ್ರಾಗ ಯಜಮಾನ್ರು ಹೊಲದೊಳಗೆ ಬಿತ್ತಿಗತ್ತಾರ ರೀ. ಅವ್ರಿಗೆ ತಂದು ಕೊಡ್ಬೇಕು. ಯಾಕಂದ್ರೆ ಈಗ ಹೊಲಗಳು ಅಷ್ಟು ಹೊಲಗಳು ಈಗ ಬೇರೆ ಹೊಲಗಳು ಮಾಡಿದೆವು, ಈಗೆಲ್ಲ ಡೀಸೆಲ್ ಅದು ಹಾಕಿ ಮಾಡ್ಬೇಕಲ್ರಿ. ಅದಕ್ಕೆ ಇದು 1 ತಿಂಗಳ ಪೇಮೆಂಟ್ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ರೀ. ಯಾಕಂದರೆ ಹೊಲಗಳು ಬಿತ್ತಾವೆ ನೋಡ್ದಾವ್ರಿ. ಇಷ್ಟು ದಿನ ಮಳೆ ಇಲ್ದಕ್ಕೆ ಟ್ಯಾಕ್ಟ್ರಿ ಭೀ ನಡೆದಿಲ್ಲ ಮನ್ಯಾಗಿದ್ದು. ಹಾಗಾಗಿ ನಮ್ಮ ಯಜಮಾನ್ರಿಗೆ ಡೀಸೆಲ್ ತರಕ್ಕಾದರೂ ಆತಾವ್ರಿ. ಅವ್ರಿಗೆ ಕೊಟ್ಟವು ಅಂತಂದ್ರೆ ಮತ್ತು ಮುಂದಿನ ತಿಂಗಳು ನೋಡಮ್ರಿ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇದ್ರೆ ಮುಂದಿನ ತಿಂಗಳ ಪೇಮೆಂಟ್ನಾಗಾದರೂ ಒಂದು 2 ಮಾಸಿ ಬಂಗಾರ ತೊಗೊಳಂಗೆ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ರೀ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.